ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ರಾಜ್ಯದಲ್ಲಿ 2 ಹಂತದಲ್ಲಿ ಲೋಕಸಭಾ ಎಲೆಕ್ಷನ್ ಮುಗಿದ ಬಳಿಕ ಸಾಲು ಸಾಲು ಎಲೆಕ್ಷನ್ ಎದುರಾಗುವುದಕ್ಕಿದೆ. ಆ ಸಾಲು ಸಾಲು ಎಲೆಕ್ಷನ್ಗಳನ್ನು ಎದುರಿಸೋದಕ್ಕೆ ಬೇಕಾದಂಥ ಸಿದ್ಧತೆಗಳನ್ನು ವಿಪಕ್ಷವಾಗಿ ಬಿಜೆಪಿ ಮತ್ತು ಜಾತ್ಯತೀತ ಜನತಾದಳ, ಆಡಳಿತ ಪಕ್ಷವಾಗಿ ಅಥವಾ ಸರ್ಕಾರ ನಡೆಸೋರಾಗಿ ಕಾಂಗ್ರೆಸ್ಸು ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಪ್ರಮುಖವಾಗಿ ಈ ಸಾಲು ಸಾಲು ಎಲೆಕ್ಷನ್ಗಳಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಎಲೆಕ್ಷನ್ ಯಾವುದು ಅಂತಂದರೆ ಬೆಂಗಳೂರಿನ ಮಹಾನಗರ ಪಾಲಿಕೆಗೆ ನಡೆಯಬೇಕಾಗಿರುವಂಥ ಎಲೆಕ್ಷನ್. ಯಾಕಂತಂದರೆ ಒಂದು ರೀತಿಯಲ್ಲಿ ಗ್ರಹಣ ಕವಿದಂಥ ಪರಿಸ್ಥಿತಿಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೆ. 4-5 ವರ್ಷದಿಂದ, ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ 4 ವರ್ಷದಿಂದ ಚುನಾಯಿತ ಜನಪ್ರತಿನಿಧಿಗಳೇ ಇಲ್ಲದಂಥ ದುಸ್ಥಿತಿಯಲ್ಲಿ ಈ ರಾಜ್ಯದ ಅತ್ಯಂತ ಶ್ರೀಮಂತ ಮಹಾನಗರ ಪಾಲಿಕೆ ಇದೆ. ಸೊ ಅದಕ್ಕೆ ಎಲೆಕ್ಷನ್ ಯಾವಾಗ ಆಗತ್ತೆ ಅನ್ನೋ ಪ್ರಶ್ನೆಗೆ ಬಿಜೆಪಿ ಸರ್ಕಾರ ಇದ್ದಾಗಲೆಲ್ಲ ಆಗತ್ತೆ ಅನ್ನುವಂಥ ಉತ್ತರ ಬರ್ತಾ ಇತ್ತು. ಈಗ ಕಾಂಗ್ರೆಸ್ ಮಾಡ್ತೀವಿ ಅನ್ನೋ ಹಂತಕ್ಕೆ ಬಂದಿದೆ. ಆ ಮೂಲಕ ಬಿಬಿಎಂಪಿಗೆ ಕವಿದಂಥ ಗ್ರಹಣ ಮೋಕ್ಷಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಎಲೆಕ್ಷನ್ ನಡೆಸೋದಕ್ಕೆ ರಾಜ್ಯ ಸರ್ಕಾರ ಈ ಹಂತದಲ್ಲಿ ಒಲವು ತೋರಿಸಿದ ರೀತಿಯಲ್ಲಿ ಕಾಣ್ತಾ ಇದೆ. ಲೋಕಸಭಾ ಫಲಿತಾಂಶದ ಬೆನ್ನಿಗೆ ಹೈ ವೋಲ್ಟೇಜ್ ಮೀಟಿಂಗ್ ಒಂದು ನಡೆಯೋದಕ್ಕಿದೆ. ಬೆಂಗಳೂರಿನ ಜವಾಬ್ದಾರಿ ಹೊತ್ತಿರುವಂತಹ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನ ಕಾಂಗ್ರೆಸ್ ಶಾಸಕರು ಈ ಸಭೆಯಲ್ಲಿ ಭಾಗಿಯಾಗೋದಕ್ಕಿದ್ದಾರೆ. ಈಗಾಗಲೇ ಕಾಂಗ್ರೆಸ್ ಶಾಸಕರು ಸರ್ಕಾರಕ್ಕೆ ಒತ್ತಡ ಹಾಕ್ತಾ ಇದ್ದಾರೆ. ಒಂದು ಮಾಹಿತಿಯ ಪ್ರಕಾರ ದಸರಾ ಸಂದರ್ಭದಲ್ಲಿ ಅಥವಾ ಅದಕ್ಕಿಂತ ಕೆಲ ದಿನಗಳ ಮೊದಲು ಈ ಎಲೆಕ್ಷನ್ ನಡೀಬಹುದು ಅನ್ನುವಂಥ ಮಾಹಿತಿ ಇದೆ. ಯಾಕಂತಂದ್ರೆ ಎಷ್ಟು ಸಮಯ ಅಂತ ಇದೇ ರೀತಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಇದೇ ರೀತಿ ಬಿಬಿಎಂಪಿ ಇದೇ ಪರಿಸ್ಥಿತಿಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಇದೆ ಅನ್ನೋದು ಬೇಸಿಕ್ ಆದಂಥ ಪ್ರಶ್ನೆ. ಯಾಕೆ ಅಂತಂದ್ರೆ ಬಿಬಿಎಂಪಿ ಒಂದು ಸುದೀರ್ಘ ಗ್ರಹಣವನ್ನು ಅನುಭವಿಸ್ತಾ ಇದೆ. ಆ ಗ್ರಹಣ ಯಾಕೆ ಅನ್ನೋದಕ್ಕೆ ಕಾರಣಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನಾನು. ಸುದೀರ್ಘ ಗ್ರಹಣ ಅಂತ ಭಾವಿಸೋದಕ್ಕೆ ಏನು ಕಾರಣ? ರಾಜ್ಯದ ಅತಿ ದೊಡ್ಡ, ಅತಿ ಶ್ರೀಮಂತ ಪಾಲಿಕೆಗೆ ಚುನಾಯಿತ ಜನಪ್ರತಿನಿಧಿಗಳೇ ಇಲ್ಲ ಅನ್ನೋ ಸ್ಥಿತಿಯಲ್ಲಿದೆ. 2020 ಸೆಪ್ಟೆಂಬರ್ ತಿಂಗಳಲ್ಲಿ ಬಿಬಿಎಂಪಿಯ ಅವಧಿ ಮುಕ್ತಾಯ ಆಗಿದೆ. ಅಥವಾ ಆ ಅವಧಿ 2015ರಲ್ಲಿ ಏನು ಚುನಾಯಿತ ಪ್ರತಿನಿಧಿಗಳ ಆಯ್ಕೆ ಆದರೂ ಅವರ ಅವಧಿ ಮುಕ್ತಾಯ ಆಯಿತು 2020 ಸೆಪ್ಟೆಂಬರ್ ತಿಂಗಳಲ್ಲಿ. ಆನಂತರ ಎಲೆಕ್ಷನ್ ಆಗಬೇಕಿತ್ತು. ಆದರೆ ಹಲವು ಕಾರಣಗಳನ್ನು ಕೊಟ್ಟು ಈ ಎಲೆಕ್ಷನ್ ಅನ್ನ ಮುಂದೂಡುವಂಥ ಪ್ರಯತ್ನಗಳೇ ಆಯಿತು. ಆ ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರ ಇತ್ತು. ಬಿಜೆಪಿ ಸರ್ಕಾರಕ್ಕೆ ಎಲೆಕ್ಷನ್ ಮಾಡೋದಕ್ಕೆ ಮನಸ್ಸಿರ್ಲಿಲ್ವೋ ಏನೋ ಗೊತ್ತಿಲ್ಲ, ಅಥವಾ ಎಲೆಕ್ಷನ್ ಮಾಡೋದಕ್ಕೆ ಮುಂದಾದಂಥ ಸಂದರ್ಭದಲ್ಲಿ ಕಾರಣಗಳು ಬರ್ತಾ ಇತ್ತೋ ಇವರೇ ಕಾರಣಗಳನ್ನು ಹುಡುಕ್ತಾ ಇದ್ರೋ ಗೊತ್ತಿಲ್ಲ. ಬಿಜೆಪಿ ಅಂತೂ ಎಲೆಕ್ಷನ್ ಮಾಡೋದಕ್ಕೆ ಹೋಗಲಿಲ್ಲ, ಬಿಬಿಎಂಪಿಗೆ ಎಲೆಕ್ಷನ್ ಮಾಡೋದಕ್ಕೆ ಹೋಗಲಿಲ್ಲ. ಕಾರಣಗಳನ್ನು ಕೊಟ್ಟರು ಅವರು. ಮೊದಲು ಕೊರೋನಾ ಅಂತಂದ್ರು, ಆ ನಂತರ ವಾರ್ಡ್ ವಿಂಗಡಣೆ ಆಗಬೇಕು ಅನ್ನೋ ಕಾರಣಗಳನ್ನು ಕೊಟ್ಟರು. ಆ ಬಳಿಕ ಈ ವಾರ್ಡ್ ವಿಂಗಡಣೆಯನ್ನು ಪ್ರಶ್ನಿಸಿ ಯಾರೋ ಕೋರ್ಟಿಗೆ ಹೋಗಿದ್ದಾರೆ, ಕೋರ್ಟಲ್ಲಿ ಸಮಸ್ಯೆ ಆಗ್ತಾ ಇದೆ, ಎಲೆಕ್ಷನ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ವರೆಗೆ ಹೋಗಿದೆ, ಇದು ಈ ಸಮಸ್ಯೆಯನ್ನು ಬಗೆಹರಿಸೋದಕ್ಕಾಗ್ತಿಲ್ಲ ಅನ್ನೋ ಕಾರಣಗಳನ್ನು ಕೊಟ್ಟರು ಬಿಜೆಪಿ ನಾಯಕರು. ಸೊ ಅಲ್ಲಿಗೆ ಚುನಾಯಿತ ಜನಪ್ರತಿನಿಧಿಗಳೇ ಇಲ್ಲದಂಥ ಸ್ಥಿತಿ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಸೃಷ್ಟಿಯಾಯಿತು. ಒಬ್ಬ ಚುನಾಯಿತ ಜನಪ್ರತಿನಿಧಿ ಇಲ್ಲದಂಥ ಸ್ಥಳೀಯ ಸಂಸ್ಥೆ ಅಂತಂದ್ರೆ ಅದರ ಪರಿಸ್ಥಿತಿ ಹೆಂಗಿರುತ್ತೆ ಅಂತಂದ್ರೆ ಅಧಿಕಾರಿಗಳದ್ದೇ ದರ್ಬಾರ್ ನಡೀತಾ ಇರುತ್ತೆ. ಏನೇ ಬೇಕಿದ್ರೂ ಕೂಡ ಅಧಿಕಾರಿಗಳನ್ನೇ ನಾವು ಮಾತನಾಡಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಅಧಿಕಾರಿಗಳು ಹೆಂಗಿರ್ತಾರೆ? 10 to 6 ಮನಸ್ಥಿತಿ. 10 ಗಂಟೆಗೆ ಡ್ಯೂಟಿಗೆ ಬರೋದು, 6 ಗಂಟೆಗೆ ಮನೆಗೆ ಹೋಗೋದು, ಮುಗಿದು ಹೋಯ್ತು. ನಮಗೆ ಒಬ್ಬ ಚುನಾಯಿತ ಜನಪ್ರತಿನಿಧಿ ಇದ್ರೆ ಒಂದು ಅಡ್ವಾಂಟೇಜ್ ಯಾವುದು ಅಂತಂದ್ರೆ ಕಸದ ಲಾರಿ ಬರೋದಿದ್ರೂ ಕೂಡ ಕಾರ್ಪೊರೇಟರಿಗೆ ಫೋನ್ ಮಾಡ್ಬೋದು. ಸರ್, ಕಸದ ಲಾರಿ ಬಂದಿಲ್ಲ, ನೀವು ನಮ್ಮ ಕಾರ್ಪೊರೇಟ್ರು, ಬುದ್ಧಿ ಇಲ್ವಾ ನಿಮಗೆ? ಬೈಯೋದಕ್ಕೆ ನಮಗೆ ಅವಕಾಶ ಇದೆ. ಬಟ್ ಈ ಅಧಿಕಾರಿಗಳಿಗೆ ಬೈದರೂ ಕೇಳಲ್ಲ, ಫೋನೇ ರಿಸೀವ್ ಮಾಡಲ್ಲ ಅನ್ನುವಂಥ ಸ್ಥಿತಿ. ನೀರು ಬರ್ತಿಲ್ಲ ಅಂತಂದ್ರೆ ಯಾರಿಗೆ ಕೇಳೋಣ? ಕಳೆದ 4 ವರ್ಷದಲ್ಲಿ ಬೆಂಗಳೂರಲ್ಲಿ ಆಗಿರೋ ಪ್ರಾಬ್ಲಮ್ಮೇ ಇದು. ಮೊದಲಾದರೆ ಒಬ್ರು ಕಾರ್ಪೊರೇಟ್ ಬೈಕೊಳ್ಳೋದಕ್ಕಾದ್ರೂ ಒಬ್ರು ಕಾರ್ಪೊರೇಟರ್ ಇದ್ರು, ಬೈಕೊಳ್ಳೋದಕ್ಕಾದ್ರೂ. ಈಗ ಬೈಯೋದಕ್ಕೂ ಒಬ್ರು ಕಾರ್ಪೊರೇಟರ್ ಇಲ್ಲ. ಸೊ ಅಧಿಕಾರಿಗಳನ್ನು ಎಷ್ಟು ಅಂತ ಕೇಳೋದು, ಅವ್ರು ಫೋನೇ ರಿಸೀವ್ ಮಾಡಲ್ಲ. ಬೆಳಗ್ಗೆ 10 ಗಂಟೆಗೆ ಡ್ಯೂಟಿ, 6 ಗಂಟೆಗೆ ಮನೆಗೆ, ಆ ನಂತರ ಅವ್ರು ಸಿಗೋದೇ ಇಲ್ಲ. ಸೊ ಇದು ಜನರ ದೊಡ್ಡ ಪ್ರಾಬ್ಲಮ್ ಆಗಿರೋದು.
ಸೊ ಈ ಪ್ರಾಬ್ಲಮ್ಮು ಸಾಲ್ವ್ ಆಗೋ ಹಂತಕ್ಕೆ ಬಂದಿದೆ ಅನ್ನೋದು ರಾಜಕೀಯವಾಗಿ ಸಿಗ್ತಾ ಇರುವಂಥ ಮಾಹಿತಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಮೆಟ್ರೋ ಪ್ರತಿನಿಧಿ ರಘುಪಾಲ್ ನೇರ ಸಂಪರ್ಕದಲ್ಲಿ. ರಘುಪಾಲ್, ಕಳೆದ 4 ವರ್ಷದಿಂದ ಜನ ಶಾಪ ಹಾಕ್ತಿದ್ದಾರೆ. ಬಯ್ಯೋಣ ಅಂತಂದ್ರೂ ಒಬ್ಬ ಜನಪ್ರತಿನಿಧಿ ಇಲ್ಲ, ಚುನಾಯಿತ ಪ್ರತಿನಿಧಿ ಇಲ್ಲ, ಅಧಿಕಾರಿಗಳು ನಮ್ಮ ಕೈಗೆ ಸಿಗೋದಿಲ್ಲ. ಸೊ ಈ 4 ವರ್ಷದಲ್ಲಿ ಏನೆಲ್ಲ ಅನುಭವಿಸಬೇಕಾಯಿತು ರಾಜ್ಯದ ಜನ, ಬೆಂಗಳೂರಿನ ಜನ, BBMP ವ್ಯಾಪ್ತಿಯ ಜನ? ರಕ್ಷಿತ್, 2024 ಸೆಪ್ಟೆಂಬರ್ 10ನೇ ತಾರೀಕು ಬಂದರೆ BBMPಯ ಅಧಿಕಾರಾವಧಿ ಮುಗಿದು 4 ವರ್ಷ ಕಳೆಯುತ್ತೆ. ಯಾಕಂದರೆ 2020 ಸೆಪ್ಟೆಂಬರ್ 10ನೇ ತಾರೀಕಿಗೆ BBMP ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಾವಧಿ ಮುಗಿದು 4 ವರ್ಷ ಆಗ್ತಾ ಇದೆ. ಆದರೂ ಕೂಡ ಸರ್ಕಾರಕ್ಕೆ ಚುನಾವಣೆ ಮಾಡಬೇಕು ಅನ್ನೋ ಒಂದು ಮನಸ್ಸಿಲ್ಲ. ಜೊತೆಗೆ ಸಂಬಂಧಪಟ್ಟಂತಹ ಶಾಸಕರಿಗೂ ಕೂಡ ಚುನಾವಣೆ ಬಗ್ಗೆ ಒಂದು ಯಾವುದೇ ರೀತಿಯಾದಂತಹ ಒಂದು ಕಾಳಜಿ ಇಲ್ಲ. ಇದರಿಂದಾಗಿ ಬೆಂಗಳೂರಿನಲ್ಲಿ 1 ಕೋಟಿ ಮೇಲ್ಪಟ್ಟಂತಹ ಜನಸಂಖ್ಯೆ ಇರುವಂತಹ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಜನರು ಅಕ್ಷರಶಃ ಸಮಸ್ಯೆಗಳನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾವು ಪ್ರತಿನಿಧಿಸುವಂತಹ ಒಬ್ಬ ಕಾರ್ಪೊರೇಟರ್ ಸ್ಥಳೀಯವಾಗಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರವಾಗಿ ತಾವು ಪ್ರಶ್ನೆ ಮಾಡುವಂತಹ ಹಕ್ಕನ್ನೇ ಕಳೆದುಕೊಂಡಿದ್ದಾರೆ. ಜೊತೆಗೆ ಯಾವುದೇ ಒಂದು ಸಮಸ್ಯೆ ಉದ್ಭವಿಸಿದಂತಹ ಸಂದರ್ಭದಲ್ಲಿ ಅಧಿಕಾರಿಗಳ ಬಳಿಗೆ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದು ಅಧಿಕಾರಿಗಳ ಬಳಿ ಹೋದಂತಹ ಸಂದರ್ಭದಲ್ಲಿ ತಮ್ಮ ಸಮಸ್ಯೆ ಬಗೆಹರಿಯುತ್ತೆ ಅನ್ನೋ ಒಂದು ಯಾವುದೇ ರೀತಿಯಾದಂತಹ ಭರವಸೆ ಕೂಡ ಇಲ್ಲ. ಯಾಕಂದ್ರೆ ಅವರು ತಮ್ಮಿಂದ ಆಯ್ಕೆಯಾಗಿ ಏನೋ ಅಧಿಕಾರಿಗಳು ಬಂದಿಲ್ಲ ಅಲ್ಲಿಗೆ. ಅದು ಸರ್ಕಾರದಿಂದ ಟ್ರಾನ್ಸ್ಫರ್ ಆಗ್ತಾರೆ, ಅಲ್ಲಿ ಬರ್ತಾರೆ, ಒಂದು ಚಾರ್ಜ್ ಅನ್ನು ತಗೊಳ್ತಾರೆ. ಆದರೆ ಪ್ರತಿಯೊಬ್ಬ ಜನಸಾಮಾನ್ಯರ ಸಮಸ್ಯೆಗಳನ್ನು ಬಗೆಹರಿಸ್ತೀನಿ ಅಂತೇಳಿ ಅವ್ರು ಯಾರು ಕೂಡ ಅಲ್ಲಿ ಬಂದಿರೋದಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಜನಸಾಮಾನ್ಯರು ಪ್ರತಿಯೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ವಾರ್ಡ್ ಮಟ್ಟದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ತಮ್ಮ ಮನೆಗೆ ಒಂದು ಡ್ರೈನೇಜ್ ಕನೆಕ್ಷನ್ ಬರ್ತಿಲ್ಲ, ಅಥವಾ ಕಾವೇರಿ ನೀರು ಬರ್ತಾ ಇಲ್ಲ, ಈ ಏರಿಯಾದಲ್ಲಿ ರಸ್ತೆ ಹಾಳಾಗಿದೆ, ಅಥವಾ ಇಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಿದೆ, ಈ ರೀತಿಯಾದಂಥ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಜನಸಾಮಾನ್ಯರು ಸ್ಥಳೀಯ ಕಾರ್ಪೊರೇಟ್ಗಳಿದ್ದಂತಹ ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭದಲ್ಲಿ ಕಾರ್ಪೊರೇಟ್ಗಳು ತಕ್ಷಣ ಆ ಒಂದು ಕರೆಯನ್ನು ಅಟೆಂಡ್ ಮಾಡಿ ತಮ್ಮ ಮನೆ ಬಾಗಿಲಿಗೆ ಬರ್ತಾ ಇದ್ರು. ಯಾಕಂದರೆ ಆ ಕಾರ್ಪೊರೇಟ್ರಿಗೆ ಭಯ ಇರ್ತಾ ಇತ್ತು, ಒಂದು ವೇಳೆ ಏನಾದರೂ ನಾನು ಜನಸಾಮಾನ್ಯರ ಸಮಸ್ಯೆಗಳಿಗೆ ಕಷ್ಟಗಳಿಗೆ ಸ್ಪಂದಿಸದೆ ಹೋದರೆ ಮುಂದಿನ ಚುನಾವಣೆಯಲ್ಲಿ ಅವರು ನನಗೆ ಮತ ಹಾಕೋದಿಲ್ಲ, ಮುಂದಿನ ಚುನಾವಣೆಯಲ್ಲಿ ನಾನು ಆಯ್ಕೆ ಆಗೋದಿಲ್ಲ ಅನ್ನೋ ಒಂದು ಭಯದಿಂದ ಆದರೂ ಕೆಲಸ ಮಾಡ್ತಾ ಇದ್ರು. ಆದರೆ ಇವತ್ತು 4 ವರ್ಷದಿಂದ ಅಧಿಕಾರಿಗಳೇ BBMPಯ ಆಡಳಿತವನ್ನು ನಡೆಸ್ತಾ ಇರುವಂಥದ್ದು. ಇಂತಹ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬೇಕಾದಂತಹ ಅಂದರೆ ಆ ಅಗತ್ಯಕ್ಕೆ ಅನುಗುಣವಾದಂತಹ ಯಾವುದೇ ರೀತಿಯ ಮೂಲ ಸೌಕರ್ಯಗಳು ಸಿಗ್ತಾ ಇಲ್ಲ. ತಮ್ಮ ಸಮಸ್ಯೆಗಳನ್ನು, ತಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದಕ್ಕೂ ಕೂಡ ಅಧಿಕಾರಿಗಳ ಬಳಿ ಹೋಗುವಂತಹ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ 2020 ಸೆಪ್ಟೆಂಬರ್ 10ನೇ ತಾರೀಕು ಅಧಿಕಾರಾವಧಿ BBMP ಅಧಿಕಾರಾವಧಿ ಮುಗಿಯುತ್ತೆ. ಅದಾದ ನಂತರದಲ್ಲಿ ಚುನಾವಣೆಯನ್ನು ನಡೆಸಬೇಕಾಗಿತ್ತು. ಆಗ ಇದ್ದಂತಹ BJP ಸರ್ಕಾರ ವಾರ್ಡ್ಗಳ ಮರು ವಿಂಗಡಣೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ, ಜೊತೆಗೆ ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ ಚುನಾವಣೆ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಕಾರಣವನ್ನು ಒಡ್ಡಿ ನಂತರ 2022 ಜುಲೈ 14ನೇ ತಾರೀಕು ವಾರ್ಡ್ಗಳ ಮರು ವಿಂಗಡಣೆ ಮಾಡುತ್ತೆ. 198 ವಾರ್ಡ್ಗಳಿದ್ದಂತಹ ವಾರ್ಡ್ಗಳನ್ನು 243 ವಾರ್ಡ್ಗಳನ್ನಾಗಿ ಪರಿವರ್ತನೆ ಮಾಡುತ್ತೆ. ಆದರೆ ಈ ಒಂದು 243 ವಾರ್ಡ್ಗಳ ವಿರುದ್ಧ ಕಾಂಗ್ರೆಸ್ ನಾಯಕರು ಕೋರ್ಟ್ ಮೆಟ್ಲೇ ಇರ್ತಾರೆ. ಯಾಕಂದರೆ BJP ತಮಗೆ ಅನುಕೂಲಕರವಾಗುವಂತೆ ವಾರ್ಡ್ಗಳನ್ನು ಪುನರ್ ನಿರ್ಮಾಣ ಮಾಡಿಕೊಂಡಿದ್ದಾರೆ, ಇದನ್ನು ಬದಲಾಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಕೋರ್ಟ್ ಮೆಟ್ಟಿಲಿರ್ತಾರೆ. ಹಾಗೂ ಕೋರ್ಟ್ ಕೂಡ ಸರ್ಕಾರಕ್ಕೆ ಡೈರೆಕ್ಷನ್ ಅನ್ನು ಕೊಡುತ್ತೆ, ಈ ವಾರ್ಡ್ಗಳನ್ನು ಮತ್ತೆ ಪರಿಶೀಲನೆ ಮಾಡಿ ಅಂತ ಹೇಳ್ಬಿಟ್ಟು. ಇದಾದ ನಂತರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಕಾಂಗ್ರೆಸ್ ಸರ್ಕಾರ ಕೂಡ BJP ರಚನೆ ಮಾಡಿದಂತಹ 243 ವಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಿ 225 ವಾರ್ಡ್ಗಳನ್ನು ಅಧಿಕೃತವಾಗಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡುತ್ತೆ. ಅದಾದ ನಂತರದಲ್ಲಿ ಕೋರ್ಟ್ಗೆ ಮತ್ತೆ ವಾರ್ಡ್ಗಳ ಒಂದು ಜಾತಿವಾರು ಮೀಸಲಾತಿಯನ್ನು ಪ್ರಕಟ ಮಾಡಬೇಕಾಗುತ್ತೆ. ಆ ಜಾತಿವಾರು ಮೀಸಲಾತಿ ಈಗ ಸರ್ಕಾರದ ಹಂತದಲ್ಲಿ ರೆಡಿ ಆಗಿದೆ. ಆದರೆ ಅದನ್ನು ಪ್ರಕಟ ಮಾಡೋದಕ್ಕೆ ಸರ್ಕಾರ ಎಲ್ಲೋ ಒಂದು ಕಡೆ ಮೀನಾಮೇಷ ಎಣಿಸ್ತಿರುವಂಥದ್ದು. 2023 ಡಿಸೆಂಬರ್ನಲ್ಲಿ ಚುನಾವಣೆ ಆಗಬೇಕಿತ್ತು, ಆದರೆ ಆ ಚುನಾವಣೆ ಕೂಡ ಆಗಿಲ್ಲ. ಅದ್ರ ಬಗ್ಗೆ ಮಾಹಿತಿ ನೀಡುವಂಥ ಕೆಲಸವನ್ನು ಕೂಡ ಇವತ್ತು ರಾಜ್ಯ ಸರ್ಕಾರ ಮಾಡ್ತಿಲ್ಲ. ಇದರಿಂದಾಗಿ ಬೆಂಗಳೂರಿನ ಈಗ BJP ಸರ್ಕಾರ ಇದ್ದಾಗ ಕತೆ ಹೇಳ್ಕೊಂಡೇ ಓಡಾಡ್ತಾ ಇದ್ರು ಅವರು. ಏನೇ ಕೇಳಿದ್ರು ಕೂಡ ಒಂದೊಂದು ಹೊಸ ಕತೆ ರೆಡಿ ಇರ್ತಿತ್ತು ಅವ್ರ ಹತ್ರ. ಕೊರೋನಾ ಅಂತ ಹೇಳೋರು, ವಾರ್ಡ್ ವಿಂಗಡಣೆ ಅಂತ ಅನ್ನೋರು, ಇನ್ಯಾರೋ ಕೋರ್ಟಿಗೆ ಹೋಗಿದ್ದಾರೆ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಸೊ ಈಗ ಕಾರಣಗಳನ್ನು ಕೊಡೋ ಹಂತ ದಾಟಿದೆ. ಆ ಸಮಸ್ಯೆಗಳು ಸರಿ ಹೋಗಿದ್ಯಾ ಅಂದರೆ ವಾರ್ಡ್ನ ಸಮಸ್ಯೆಗಳು, ವಾರ್ಡ್ ವಿಂಗಡಣೆ ಇದು ಸರಿ ಹೋಗಿದೆಯಾ, ಕಾನೂನಾತ್ಮಕವಾಗಿ ಸರಿ ಹೋಗಿದೆಯಾ ಸದ್ಯಕ್ಕೆ? ರಕ್ಷಿತ್, ಇವತ್ತು ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ, ಪ್ರತಿನಿತ್ಯ ಜನಸಾಮಾನ್ಯರು ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯವಾಗಿ BBMP ಕಚೇರಿಗಳು, ವಾರ್ಡ್ ಕಚೇರಿಗಳು ಎಲ್ಲಿದೆ ಆ ವಾರ್ಡ್ ಕಚೇರಿಗಳ ಕದವನ್ನ ತಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಾವಿರಾರು ಅರ್ಜಿಗಳನ್ನು BBMPಗೆ ಕೊಡ್ತಾ ಇದ್ದಾರೆ. ಆ ಎಲ್ಲ ಅರ್ಜಿಗಳನ್ನು ವಿಲೇವಾರಿ ಮಾಡುವಂತಹ, ಅಟೆಂಡ್ ಮಾಡುವಂತಹ ಕೆಲಸ BBMPಯಲ್ಲಿ ಆಗ್ತಾ ಇಲ್ಲ. ಯಾಕಂದರೆ ಅವರು ಅಷ್ಟು ಆಸಕ್ತಿ ವಹಿಸಿ ಪ್ರತಿಯೊಂದು ಸಮಸ್ಯೆಗಳು, ಜನಸಾಮಾನ್ಯರ ಸಮಸ್ಯೆಗಳನ್ನು ಅಟೆಂಡ್ ಮಾಡೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಕಾರ್ಪೊರೇಟರ್ ಇದ್ರೆ ಕಮಿಷನರ್ನ ಪ್ರಶ್ನೆ ಮಾಡ್ತಾರೆ, ಸಂಬಂಧಪಟ್ಟಂತಹ ಶಾಸಕ
ಶಾಸಕರನ್ನ ಪ್ರಶ್ನೆ ಮಾಡ್ತಾರೆ, ಜೊತೆಗೆ ಸರ್ಕಾರವನ್ನು ಕೂಡ ಪ್ರಶ್ನೆ ಮಾಡಿ ತಮ್ಮ ವಾರ್ಡ್ಗೆ ಬೇಕಾದಂತಹ ಕೆಲಸವನ್ನು ಮಾಡಿಸ್ಕೊಳ್ಳೋದಕ್ಕೆ ಅವರಿಗೆ ಒಂದಷ್ಟು ಅಧಿಕಾರ ಇರುತ್ತೆ, ರೈಟ್ಸ್ ಇರುತ್ತೆ, ಜೊತೆಗೆ ಪ್ರಶ್ನೆ ಮಾಡೋದಕ್ಕೂ ಕೂಡ ಹಕ್ಕಿರುತ್ತೆ. ಆದ್ರೆ ಈಗ ಜನಸಾಮಾನ್ಯರು ಅದನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲೋ ಒಂದು ಕಡೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಏನು ಸರ್ಕಾರ ಕೊಡ್ತಿರುವಂತಹ ಸಣ್ಣ ಪುಟ್ಟ ಕಾರಣಗಳಿಂದಾಗಿ, ಅಂದರೆ ಚುನಾವಣೆ ಯಾಕೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದರೆ ಚುನಾವಣೆಯನ್ನು ಮುಂದೂಡುವಂತಹ ಕಾರಣಕ್ಕೋಸ್ಕರವಾಗಿ ಇಲ್ಲ ಸಲ್ಲದಂತಹ ಕಾರಣಗಳನ್ನು ಇವತ್ತು ಜನಸಾಮಾನ್ಯರ ಮುಂದೆ ಹಿಡ್ತಿರುವಂಥದ್ದು. ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಅತ್ಯಗತ್ಯವಾಗಿ ಬೇಕಾಗಿರುವಂಥದ್ದು ಸ್ಥಳೀಯ ಜನಪ್ರತಿನಿಧಿಗಳು. ಈ ಸ್ಥಳೀಯ ಜನಪ್ರತಿನಿಧಿ ಇಲ್ಲದೇ ಇರೋ ಕಾರಣಕ್ಕೋಸ್ಕರ ಹೋಯಿತು BBMP ಅಕ್ಷರಶಃ ಒಂದು ಸಮಸ್ಯೆಗಳಿಂದ ನಲುಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾವು ಬೇಸಿಗೆನಲ್ಲಿ ನೋಡಿದ್ವಿ, ಯಾವ ವರ್ಷವೂ ಕೂಡ ಆಗದಂತಹ ಕುಡಿಯುವ ನೀರಿನ ಸಮಸ್ಯೆ ಎದುರಾಯಿತು. ಅದನ್ನು ಕೂಡ ಜನಸಾಮಾನ್ಯರ ಹೆದರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದರ ಜೊತೆಯಲ್ಲಿ ಪದೇ ಪದೇ ಕಸದ ಸಮಸ್ಯೆ ಎದುರಾಗ್ತಾ ಇದೆ. ಜೊತೆಗೆ ಸ್ಥಳೀಯವಾಗಿ ರಸ್ತೆ ಸಮಸ್ಯೆ ಕೂಡ ಎದುರಾಗ್ತಿರುವಂಥದ್ದು. ಜೊತೆಗೆ ಆ ರಸ್ತೆಗಳನ್ನು ಸರ್ಕಾರ ಹಾಕ್ತಿದ್ರು ಕೂಡ ಅದರಲ್ಲಿ ಗುಣಮಟ್ಟದ ಒಂದು ಕೊರತೆ ಕಾಣ್ತಿರುವಂಥದ್ದು. ಅದನ್ನು ಪ್ರಶ್ನೆ ಮಾಡೋದಕ್ಕೂ ಕೂಡ ಸ್ಥಳೀಯವಾಗಿ ಯಾರೂ ಕೂಡ ಮುಂದೆ ಬರ್ತಾ ಇಲ್ಲ. ಇದರಿಂದಾಗಿ ಜನಸಾಮಾನ್ಯರು ಒಟ್ಟಾರೆಯಾಗಿ ಸಮಸ್ಯೆಗಳ ಒಂದು ಗೂಡೆ ಒಂದು ಪ್ರತಿಯೊಂದು ವಾರ್ಡ್ಗಳಲ್ಲೂ ನಿರ್ಮಾಣ ಆಗಿರುವಂಥದ್ದು. ರಕ್ಷತ್. ಎಸ್, ಥ್ಯಾಂಕ್ ಯು ರಘುಪಾಲ್. ಒಟ್ಟಿನಲ್ಲಿ ಈಗ ರಾಜಕೀಯವಾಗಿ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಒಂದು ವಿಚಾರ ಗೊತ್ತಾಗ್ತಾ ಇರೋದು ಯಾವುದು ಅಂತಂದರೆ, ಎಲೆಕ್ಷನ್ ಮಾಡೋದಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಥವಾ ಎಲೆಕ್ಷನ್ ಮಾಡಬಹುದು ಅನ್ನುವಂಥ ವಿಶ್ವಾಸ ಕಾಂಗ್ರೆಸ್ ನಾಯಕರಲ್ಲಿ ಸೃಷ್ಟಿಯಾಗಿದೆ. BBMP ಎಲೆಕ್ಷನ್ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರು ಒಂದು ವಿಶ್ವಾಸ ಸೃಷ್ಟಿಯಾಗಿದೆ ಅವರಲ್ಲಿ ಅಂತ ನಾನು ಆಗಲೇ ಹೇಳಿದೆ. ಅದಕ್ಕೆ ಕಾರಣ ಏನು? ಡೀಟೇಲ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ಗೆ ಈ ವಿಶ್ವಾಸ ಬರೋದಕ್ಕೆ ಅಥವಾ BJPಗೆ ಇಲ್ಲದಂಥ ವಿಶ್ವಾಸ ಕಾಂಗ್ರೆಸ್ಗೆ ಸೃಷ್ಟಿಯಾಗೋದಕ್ಕೆ ಏನು ಕಾರಣ? BBMPಯ 100 ವಾರ್ಡ್ನಲ್ಲಿ BJP 2015ರಲ್ಲಿ ಗೆದ್ದಿತ್ತು. ಆದರೆ ಸದ್ಯದ ಪರಿಸ್ಥಿತಿಯನ್ನು ನೋಡಿದರೆ ಅದು ಕಾಂಗ್ರೆಸ್ ಪಾಲಿಗೆ ಪೂರಕವಾದಂತೆ ಇದೆ ಅನ್ನೋದು ಕಾಂಗ್ರೆಸ್ನ ಲೆಕ್ಕಾಚಾರ. ಕಳೆದ ವಿಧಾನಸಭಾ ಎಲೆಕ್ಷನ್ 2023ರ ವಿಧಾನಸಭಾ ಎಲೆಕ್ಷನ್ನಲ್ಲಿ ಯಾವ ರೀತಿ ಕಾಂಗ್ರೆಸ್ ಹೆಚ್ಚಿನ ಸ್ಥಾನವನ್ನು ಗಳಿಸ್ತೋ ರಾಜ್ಯದಲ್ಲಿ, ಅದೇ ರೀತಿ BBMPಯಲ್ಲೂ ಕೂಡ ಮ್ಯಾಜಿಕ್ ಮಾಡಬಹುದು ಅನ್ನೋದು ಕಾಂಗ್ರೆಸ್ ನಾಯಕರ ನಿರೀಕ್ಷೆ. BBMP ವ್ಯಾಪ್ತಿಯಲ್ಲಿ ಅಥವಾ ಬೆಂಗಳೂರಿನ ವ್ಯಾಪ್ತಿಯಲ್ಲಿ BJP ಶಾಸಕರು ಹೆಚ್ಚು ಗೆದ್ದಿದ್ರೂ ಕೂಡ ನಮಗೆ ಪೂರಕವಾದಂಥ ವಾತಾವರಣ ಇದೆ ಅನ್ನೋದು ಕಾಂಗ್ರೆಸ್ ನಾಯಕರ ವಿಶ್ವಾಸ. ಒಂದು, ಅಧಿಕಾರದಲ್ಲಿದೆ ಕಾಂಗ್ರೆಸ್ಸು, ಅಧಿಕಾರದಲ್ಲಿರೋದ್ರಿಂದ ಹೆಚ್ಚಿನ ಅನುಕೂಲಗಳಾಗತ್ತೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಇನ್ನು ಸರ್ಕಾರದ ಜನಪ್ರಿಯತೆ ಏನಿದೆ, ಆ ಜನಪ್ರಿಯತೆಯನ್ನು ಅಂದರೆ ಸರ್ಕಾರ ಭಾವಿಸಿರುವಂಥ ಜನಪ್ರಿಯತೆ, ಆ ಜನಪ್ರಿಯತೆಯನ್ನು ಬಳಸ್ಕೊಂಡು ನಾವು ಗೆಲ್ಲಬಹುದು ಅನ್ನೋ ಲೆಕ್ಕಾಚಾರವನ್ನು ಕಾಂಗ್ರೆಸ್ ನಾಯಕರು ಹಾಕ್ಕೊಂಡಂಗೆ ಕಾಣಿಸ್ತಾ ಇದೆ. ಅದೇ ಕಾರಣಕ್ಕಾಗಿ BJP ಹಿಂದೇಟು ಹಾಕ್ತಾ ಇತ್ತು ಎಲೆಕ್ಷನ್ ಮಾಡೋದಕ್ಕೆ. ಎಲೆಕ್ಷನ್ ಮಾಡಬೇಕಾ ಬೇಡವಾ ಅನ್ನೋದೇ ಯೋಚನೆ ಮಾಡಿ 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 ಅವರು ಕಾಲ ಕಳೆದ್ರು. ಎಲೆಕ್ಷನ್ ಆಗಲೇ ಇಲ್ಲ BJP ಅವಧಿಯಲ್ಲಿ BBMPಗೆ. ಸೊ ಈಗ ಕಾಂಗ್ರೆಸ್ ಯೋಚನೆ ಮಾಡೋದಕ್ಕೆ ಶುರು ಮಾಡಿದೆ ಮತ್ತು ನಮಗೆ ಅವಕಾಶಗಳಿದೆ ಅನ್ನುವಂಥ ನಿರೀಕ್ಷೆ ಅಥವಾ ವಿಶ್ವಾಸ ಅವರಲ್ಲಿ ಸೃಷ್ಟಿಯಾಗಿದೆ. ಇನ್ನು ಮೈತ್ರಿಗೆ ಏನು ಸಮಸ್ಯೆ ಇದೆ ಈ ಎಲೆಕ್ಷನ್ನು, BBMP ಎಲೆಕ್ಷನ್ ಸಂದರ್ಭದಲ್ಲಿ? ಮೈತ್ರಿ ಅಂತಂದರೆ BJP ಮತ್ತು JDS ನಾಯಕರಿಗೆ ಏನು ಪ್ರಾಬ್ಲಮ್ ಇದೆ BBMP ಎಲ್ಲ ಡೀಟೇಲ್ ಕೂಡ ಒಮ್ಮೆ ನೋಡಿಬಿಡೋಣ. ಸರ್ಕಾರದ ಅಸ್ತಿತ್ವವೇ BBMP ಎಲೆಕ್ಷನ್ನಲ್ಲಿ ಮೈತ್ರಿಗೆ ಸವಾಲು. ಅಂದರೆ ಸರ್ಕಾರ ಇರೋದು ಕಾಂಗ್ರೆಸ್ನದ್ದಾಗಿರೋದ್ರಿಂದ, ಅಧಿಕಾರದಲ್ಲಿರೋದು ಕಾಂಗ್ರೆಸ್ ಆಗಿರೋದ್ರಿಂದ ಅದೇ ದೊಡ್ಡ ಸವಾಲು ರಾಜಧಾನಿಯಲ್ಲಿ ಹೆಚ್ಚಿನ ಸ್ಕೋರ್ ಮಾಡೋದಕ್ಕೆ ಮೈತ್ರಿಗೆ. BJP ಶಾಸಕರಿಂದ ನಿರೀಕ್ಷಿತ ಬೆಂಬಲ ಸಿಗತ್ತಾ ಅನ್ನೋದು ಪ್ರಶ್ನೆ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಯಶವಂತಪುರದ ಶಾಸಕರು ಅವರು ಕಾಂಗ್ರೆಸ್ ಜೊತೆಗೆ ಸೇರಿಕೊಂಡಿದ್ದಾರೆ ಅಥವಾ ಕಾಂಗ್ರೆಸ್ನ ಜೊತೆಗೆ ಅವರ ಸಂಬಂಧ ಸಂಪರ್ಕ ಎಲ್ಲವೂ ಇದೆ. ಇನ್ನು ಆ ಪಟ್ಟಿಯಲ್ಲಿ ಇನ್ನೊಂದಿಷ್ಟು ಜನ ಶಾಸಕರು ಸೇರಬಹುದು ಅನ್ನುವಂಥ ಆತಂಕ BJPಯದ್ದು. ಸೊ ಅದು ಒಂದು. ಇದರ ಜೊತೆಗೆ ಸಂಪನ್ಮೂಲ ಸಂಗ್ರಹ ಕೂಡ ಮೈತ್ರಿ ಪಾಲಿಗೆ ಸಮಸ್ಯೆನೇ. ಸರ್ಕಾರಕ್ಕಿರುವಂಥ ಅಡ್ವಾಂಟೇಜು ಮೈತ್ರಿಗಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ DK ಶಿವಕುಮಾರ್ ಮತ್ತು ರಾಮಲಿಂಗಾರೆಡ್ಡಿ ಇವರಿಬ್ಬರ ಕಾಂಬಿನೇಷನ್ ಏನಾದರೂ ವರ್ಕ್ ಆದರೆ ಅದು ಸಮಸ್ಯೆಯಾಗಬಹುದು ಮೈತ್ರಿಗೆ BBMPಯ ಒಳಗೆ. ಇನ್ನು ಗ್ಯಾರಂಟಿಗಳ ಪೈಕಿ ಫ್ರೀ ಬಸ್ಸು ಮತ್ತು ಫ್ರೀ ವಿದ್ಯುತ್ತು ಇದು ಮೈತ್ರಿಗೆ ಸಮಸ್ಯೆಯನ್ನು ತರಬಹುದು, ಕಾಂಗ್ರೆಸ್ಗೆ ಅಡ್ವಾಂಟೇಜು. ಯಾಕಂತಂದರೆ ನಗರದ ಮತದಾರರಿಗೆ ಫ್ರೀ ಬಸ್ಸು ಅಂದರೆ ಮಹಿಳಾ ಮತದಾರರಿಗೆ ಫ್ರೀ ಬಸ್ ಕೊಟ್ಟಿರೋದು, ಪ್ರತಿ ಮನೆಗೂ ಕೂಡ ವಿದ್ಯುತ್ ಫ್ರೀ ಕೊಟ್ಟಿರೋದು. ನಗರದ ಜನ ಯಾವತ್ತೂ ಕೂಡ ಸವಲತ್ತುಗಳು ಅವರಿಗೆ ಸಿಗೋದು ಕಡಿಮೆ. ಅಂದರೆ BBMPಯ ಒಳಗೆ ಸವಲತ್ತುಗಳು ಸಿಗೋದು ಕಡಿಮೆ, ಟ್ಯಾಕ್ಸ್ ಕಟ್ಟೋದೇ ಜಾಸ್ತಿ ಅನ್ನುವಂಥ ಸ್ಥಿತಿ. ಬಟ್ ಈ ಸರ್ಕಾರ ಬಂದ ನಂತರ ನಗರದ, ಅದರಲ್ಲೂ ರಾಜಧಾನಿ ಬೆಂಗಳೂರಿನ ಜನರಿಗೂ ಕೂಡ ಸರ್ಕಾರದಿಂದ ಸವಲತ್ತು ಸಿಕ್ಕಿದೆ. ಇದು ಕಾಂಗ್ರೆಸ್ಗೆ ನ್ಯಾಚುರಲಿ ಅಡ್ವಾಂಟೇಜ್ ಆಗುತ್ತೆ ಅನ್ನೋದು ಮೈತ್ರಿಗಿರುವಂಥ ಆತಂಕ.
ಇನ್ನು ಈ ಎಲೆಕ್ಷನ್ ಏನಿದೆ ಅಥವಾ ಎಲೆಕ್ಷನ್ನ BBMP ಎಲೆಕ್ಷನ್ ಏನಿದೆ, ಇದು DK ಶಿವಕುಮಾರ್ ಅವರ ಪಾಲಿಗೆ ಪ್ರತಿಷ್ಠೆಯ ಯುದ್ಧ ಅಂತ ನಾವು ಇದನ್ನು ಕರಿಬೇಕಾಗತ್ತೆ. ಒಂದು ವೇಳೆ ಎಲೆಕ್ಷನ್ ಈಗ ಲೋಕಸಭೆಯ ರಿಸಲ್ಟ್ ಬಂದು ಕೂಡಲೇ ಅದರ ಪ್ರೊಸೀಜರನ್ನು ಮಾಡಿ ಎಲೆಕ್ಷನ್ ಬೇಕಾದಂಥ ಸಿದ್ಧತೆಯನ್ನು ಮಾಡಿಕೊಂಡ್ರೆ ಯಾಕೆ DKಗೆ ಇದು ಬಹಳ ಪ್ರತಿಷ್ಠೆಯ ಯುದ್ಧ? ಡೀಟೇಲ್ ನೋಡೋಣ. BBMP ಚುನಾವಣೆ DKಶಿ ಪಾಲಿಗೆ ಪ್ರತಿಷ್ಠೆಯ ಯುದ್ಧ. ಯಾಕೆ ಅಂತಂದ್ರೆ BBMPಯ ಉಸ್ತುವಾರಿಯನ್ನ ಅಥವಾ ಬೆಂಗಳೂರು ನಗರದ ಉಸ್ತುವಾರಿಯನ್ನ ಹಠ ಹಿಡಿದು DK ಶಿವಕುಮಾರ್ ಅವರು ಪಡ್ಕೊಂಡಿದ್ದಾರೆ. ಎಲ್ಲಿವರೆಗೆ ಅಂತಂದ್ರೆ ಬೆಂಗಳೂರಿನ ಶಾಸಕರಿದ್ರು, KJ ಜಾರ್ಜ್ ಇದ್ರು, ರಾಮಲಿಂಗಾರೆಡ್ಡಿ ಇದ್ರು, ಇನ್ನುಳಿದ ಶಾಸಕರಿದ್ರು, ದಿನೇಶ್ ಗುಂಡೂರಾವ್ ಇದ್ರು, ಎಲ್ಲರೂ ಇದ್ರು. ಅವರನ್ನ ಬಿಟ್ಟು ಕನಕಪುರದ DK ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿಯನ್ನು ಪಡ್ಕೊಂಡ್ರು, ಅಥವಾ ರಾಮನಗರ ಜಿಲ್ಲೆಯ DK ಶಿವಕುಮಾರ್ ಬೆಂಗಳೂರಿನ ಉಸ್ತುವಾರಿಯನ್ನು ಪಡ್ಕೊಂಡ್ರು. ಬೆಂಗಳೂರಿನ ಪ್ರಮುಖರಾದಂಥ ರಾಮಲಿಂಗಾರೆಡ್ಡಿ ಬೇರೆ ಜಿಲ್ಲೆಯ ಉಸ್ತುವಾರಿಯನ್ನು ಪಡಿಬೇಕಾಯಿತು. ಅದಕ್ಕೆ ಕಾರಣ DK ಶಿವಕುಮಾರ್ ಅವರ ಹಠ. ಬೆಂಗಳೂರು ನಗರಾಭಿವೃದ್ಧಿ ನನ್ನ ಕೈಯಲ್ಲೇ ಇರಬೇಕು ಅನ್ನುವಂಥ ಹಠ. ಸೊ ಹಠ ಹಿಡಿದು ಆ ಖಾತೆಯನ್ನು ಪಡೆದಿದ್ದಾರೆ, ಆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಬ್ರ್ಯಾಂಡ್ ಬೆಂಗಳೂರು ಅನ್ನುವಂಥ ಜಪವನ್ನ ಕೂಡ DCM DK ಶಿವಕುಮಾರ್ ಅವರು ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಈ ಎಲೆಕ್ಷನ್ನ ಸಂಪೂರ್ಣ ಜವಾಬ್ದಾರಿ DK ಶಿವಕುಮಾರ್ ಅವರ ಹೆಗಲಿಗೆ ಬೀಳೋದು ಖಚಿತ. ಇನ್ನು 12,000 ಕೋಟಿ ವಾರ್ಷಿಕ ಬಜೆಟ್ನ ಮಹಾನಗರ ಪಾಲಿಕೆ BBMP, ಇಲ್ಲಿನ ಗೆಲುವು ಯಾರಿಗಾದರೂ ಕೂಡ ಅತ್ಯಂತ ಪ್ರತಿಷ್ಠೆಯ ವಿಚಾರ, ಯಾವ ಪಕ್ಷಕ್ಕಾದರೂ ಕೂಡ. ಬೆಂಗಳೂರಿನ BBMPಯಲ್ಲಿ ಅಧಿಕಾರ ಹಿಡಿಯಿತು ಒಂದು ಪಾರ್ಟಿ ಅಂತಂದರೆ ಒಂದು ರಾಜ್ಯದ ಅಧಿಕಾರ ಹಿಡಿದಂಗೆ. ಯಾಕೆ ಅಂತ ನಾನು ಹೇಳ್ತೀನಿ, ಬಹಳಷ್ಟು ನಮ್ಮ ರಾಜ್ಯಗಳಲ್ಲಿ ಈ ಬಜೆಟೇ ಇಲ್ಲ. ನಾವು ನಾರ್ತ್ ಈಸ್ಟ್ನ ಕೆಲ ಪುಟ್ಟ ಪುಟ್ಟ ರಾಜ್ಯಗಳು ಅಲ್ಲಿನ ವಾರ್ಷಿಕ ಬಜೆಟ್ ತೆಗೆದು ನೋಡಿ, 12,000 ಕೋಟಿ ಇಲ್ಲ. ಬೆಂಗಳೂರು ಸಿಟಿ ಒಂದರ ಬಜೆಟು 12,000 ಕೋಟಿ. ಸೊ ಆ ಕಾರಣಕ್ಕಾಗಿ ಇದು ಬಹಳ ಪ್ರತಿಷ್ಠೆಯ ಯುದ್ಧ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತ, ರಾಜಕೀಯ ವಿಶ್ಲೇಷಕ BV ಶಿವಶಂಕರ್ ನೇರ ಸಂಪರ್ಕದಲ್ಲಿ. ಶಿವಶಂಕರ್ ಸರ್, ನಾನು ಈಗಾಗಲೇ ಹೇಳ್ತಾ ಇದ್ದೆ, 12,000 ಕೋಟಿ ವಾರ್ಷಿಕ ಬಜೆಟ್ ಇರುವಂಥ ಒಂದು ಸ್ಥಳೀಯ ಸಂಸ್ಥೆ ಕಳೆದ 4 ವರ್ಷದಿಂದ ಚುನಾಯಿತ ಜನಪ್ರತಿನಿಧಿಗಳೇ ಇಲ್ಲ. ಇದು ವಿಪರ್ಯಾಸನ, ಹಣೆ ಬರನ ಬೆಂಗಳೂರಿದು. ರಕ್ಷಿತ್, ಇದು BBMP ಮಾತ್ರ ಅಲ್ಲ, ಈ ಜಿಲ್ಲಾ ಪಂಚಾಯತ್ ಮತ್ತೆ ತಾಲೂಕ್ ಪಂಚಾಯತ್ ಅದಕ್ಕೂ ಕೂಡ ಇವರು ಎಲೆಕ್ಷನ್ ಮಾಡಿಲ್ಲ. ಅಂದ್ರೆ ಕಾಂಗ್ರೆಸ್ ಗವರ್ನಮೆಂಟ್ ಅಂತಾನೆ ಅಲ್ಲ, ಅದಕ್ ಮುಂಚೆ ಇದ್ದಂತಹ BJP ಗವರ್ನಮೆಂಟ್. ಅಂದ್ರೆ ಈ ಗವರ್ನಮೆಂಟ್ಗಳು ಯಾವಾಗ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಮಾಡ್ಬೇಕು ಅಂತ ಬರುತ್ತೋ ಅವಾಗೆಲ್ಲ ಹಿಂದೇಟ್ ಹಾಕೊಂಡು, ಅಂದ್ರೆ ಅದನ್ನ ಮುಂದೂಡ್ಕೊಂಡೇ ಬರ್ತಾ ಇರ್ತವೆ, ಒಂದಲ್ಲ ಒಂದು ನೆಪ ಹಾಕೊಂಡು. ಅದು ಒಂದು ಪರಿಪಾಠ ನಡ್ಕೊಂಡ್ಬಂದಿರೋದು. ಈಗ ಕಳೆದ ಸಾರಿ 2015ರಲ್ಲಿ BBMP ಎಲೆಕ್ಷನ್ಸ್ ಆಯ್ತು. ಅವಾಗ್ಲೂ ಅಷ್ಟೇನೆ, 2015ರಲ್ಲಿ ಸಿದ್ದರಾಮಯ್ಯ ಅವ್ರ ಗವರ್ನಮೆಂಟ್ ಇತ್ತು. ಅವಾಗ್ಲೂ ಕೋರ್ಟ್ ಇಂಟರ್ವೆನ್ ಮಾಡಿ ಕೋರ್ಟ್ ಈ ಎಲೆಕ್ಷನ್ ಮಾಡ್ಲೇಬೇಕು ಅಂತ ಹೇಳಿದಾಗ ಮಾತ್ರನೇ, ಅದು ಆರ್ಡರ್ ಕೊಟ್ಟಾಗ ಮಾತ್ರನೇ ಅದು ಮಾಡಿದ್ದು. ಅದೇ ರೀತಿಯಲ್ಲಿ 2016ರಲ್ಲಿ ZPTP ಎಲೆಕ್ಷನ್ಸ್ ನಡೀತು, ಅಂದ್ರೆ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ. ಅವಾಗ್ಲೂ ಕೂಡ ಕೋರ್ಟ್ ಇಂಟರ್ವೆನ್ಷನ್ ಇಂದಾನೆ ಆಗಿರೋ. ಇವರಿಗೆ ಇದು ನ್ಯಾಯಾಲಯದ ಚಾಟಿ ಏಟ್ ಬೀಳೋವರೆಗೂ ಕೂಡ ಇವರು ಅಂದ್ರೆ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆ ಮಾಡೋದಿಲ್ಲ. ಅಂದ್ರೆ ಇಲ್ಲಿ BBMP ಎಲೆಕ್ಷನ್ಸ್ ಅಂದ್ರೆ 2020ರ ಸೆಪ್ಟೆಂಬರ್ ಅಷ್ಟೊತ್ತಿಗೆ ಅದು ನಡಿಬೇಕಾಗಿದೆ. ಅಂದ್ರೆ ಈಗ ಸುಮಾರು 4 ವರ್ಷ ಆಗ್ತಾ ಬರ್ತಾ ಇದೆ, ಅದು ಹಾಗೆ ಬಾಕಿ ಉಳ್ಕೊಂಡು. ಆದ್ರೆ ಈ ಸಾರಿ ಮಾಡ್ಲೇಬೇಕಾದಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ಯಾಕೆ ಅಂತಂದ್ರೆ ಇದು ಕೋರ್ಟು ಇದನ್ನ ಮತ್ತೆ ಒಂದ್ ರೀತಿಯಲ್ಲಿ ಸೀರಿಯಸ್ ಆಗಿ ತಗೊಳ್ಬಹುದು ಅಂತ. ಯಾಕೆಂದ್ರೆ ಈ ರಾಜ್ಯ ಚುನಾವಣಾ ಆಯೋಗ ಈಗ ಈ ಲೋಕಸಭಾ ಎಲೆಕ್ಷನ್ಸ್ ಮುಗಿತಾ ಇದ್ದಂಗೆನೆ, ಅಂದ್ರೆ ಜೂನ್ 4ನೇ ತಾರೀಕು ಲೋಕಸಭಾ ಎಲೆಕ್ಷನ್ಸ್ ಫಲಿತಾಂಶ ಇದೆ. ಆ ಫಲಿತಾಂಶ ಮುಗಿತಾ ಇದ್ದಂಗೆನೆ ಇದು ಹೈಕೋರ್ಟ್ ಮೊರೆ ಹೋಗುವಂತ ಎಲ್ಲಾ ಸಾಧ್ಯತೆ ಇದೆ. ಯಾಕೆ ಅಂತಂದ್ರೆ ಈ ಕಳೆದ ಡಿಸೆಂಬರ್ ಜನವರಿನಲ್ಲಿ ಇದು ನಡೀತು. ಏನಂತಂದ್ರೆ ಹೈಕೋರ್ಟ್ ಅಲ್ಲಿ ರಾಜ್ಯ ಸರ್ಕಾರ ಒಂದು ಇದನ್ನ ಹೇಳಿಕೆಯನ್ನ ಕೊಟ್ಟಿದೆ. ಏನಂತಂದ್ರೆ ಇದು ಈ ZPTP ಆಗ್ಬಹುದು, BBMP ಆಗ್ಬಹುದು, ಎಲೆಕ್ಷನ್ಸ್ ಡಿಲೇ ಆಗೋದಕ್ಕೆ ಕಾರಣ ಏನಂತಂದ್ರೆ ಈ ಡಿಲಿಮಿಟೇಷನ್ ಆಫ್ ವಾರ್ಡ್ಸ್ ಅಂತ. ಅಂದ್ರೆ BBMP ವಾರ್ಡ್ಗಳ ಮರು ವಿಂಗಡಣೆ ಮಾಡ್ಬೇಕಾಗಿತ್ತು, ಅದನ್ನ ಮಾಡಿ ಮುಗಿಸಿದ್ದೀವಿ ಅಂತ ಹೇಳಿ ಜನವರಿನಲ್ಲಿ ಒಂದು ಹೇಳಿಕೆ ಕೊಟ್ಟು, ಅದರ ಒಂದು ಮುಚ್ಚಳಿಕೆ ಕೊಟ್ಟು, ಇನ್ನೊಂದು ತಿಂಗಳಲ್ಲಿ ನಾವು ಮಿಕ್ಕಿದ್ದಂತ ಪ್ರಕ್ರಿಯೆಗಳನ್ನ ಮುಗಿಸ್ತೀವಿ ಅಂತ. ಮಿಕ್ಕಿದ ಪ್ರಕ್ರಿಯೆ ಯಾವುದು ಅಂತಂದ್ರೆ ರಿಸರ್ವೇಶನ್ ಆಗಿ,
ಅಂದ್ರೆ ಈ ಬಿಬಿಎಂಪಿ ಆಗ್ಲಿ ZPTP ಆಗ್ಲಿ ಎಲೆಕ್ಷನ್ ನಡಿಬೇಕಂದ್ರೆ ಲೋಕಸಭಾ ಅಂದ್ರೆ ಲೋಕಲ್ ಬಾಡಿ ಎಲೆಕ್ಷನ್ ನಡಿಬೇಕಂದ್ರೆ ಒಂದು ಮತದಾರರ ಪಟ್ಟಿ ರೆಡಿ ಆಗ್ಬೇಕು. ಅದು ಎಲೆಕ್ಷನ್ ಕಮಿಷನ್ ಮಾಡಿ ಇಟ್ಟಿದೆ. ಅಂದ್ರೆ ರಾಜ್ಯ ಚುನಾವಣಾ ಆಯೋಗ, ಅಂದ್ರೆ ಈ ಲೋಕಲ್ ಬಾಡಿ ಎಲೆಕ್ಷನ್ಸ್ ಅನ್ನ ನಡೆಸೋದು ರಾಜ್ಯ ಚುನಾವಣಾ ಆಯೋಗ, ಈ ಅಸೆಂಬ್ಲಿ ಮತ್ತೆ ಲೋಕಸಭಾ ಎಲೆಕ್ಷನ್ಸ್ ನಡೆಸೋದು ಇದು ಏನು ಭಾರತ ಇದು ಚುನಾವಣಾ ಆಯೋಗ, ಅಂದ್ರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಇಲ್ಲಿ ಕರ್ನಾಟಕದಲ್ಲಿ ಚೀಫ್ ಎಲೆಕ್ಟ್ರಲ್ ಆಫೀಸರ್ ಅಂತಿದ್ದಾರೆ, ಅವ್ರು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ರಾಜ್ಯ ಚುನಾವಣಾ ಆಯೋಗ ಇದು ಮತದಾರ ಪಟ್ಟಿಯನ್ನ ರೆಡಿ ಮಾಡಿಟ್ಟಿದೆ. ಈಗ ರಾಜ್ಯ ಸರ್ಕಾರ ಮಾಡ್ಬೇಕಾಗಿದ್ದು ಏನು ಅಂತಂದ್ರೆ ಡಿಲಿಮಿಟೇಷನ್, ಅಂದ್ರೆ ವಾರ್ಡ್ಗಳ ಮರು ವಿಂಗಡಣೆ ಮಾಡ್ಬೇಕಾಗಿತ್ತು. 243 ಏನು ವಾರ್ಡ್ಗಳಿದ್ದು ಬಿಬಿಎಂಪಿ. ಇವರು DK ಶಿವಕುಮಾರ್ ಅವರು ನೀವು ಹೇಳಿದ ಹಾಗೆ ನಗರದ ಒಂದು ಉಸ್ತುವಾರಿ ತಗೊಂಡ ಮೇಲೆ ಅದನ್ನ 225ಕ್ಕೆ ಇಳಿಸಿದ್ದಾರೆ. ಅಂದ್ರೆ ಡಿಲಿಮಿಟೇಷನ್ ಎಕ್ಸರ್ಸೈಸ್ ಮುಗ್ದಿದೆ. ಈಗ ರಿಸರ್ವೇಶನ್ ಆಗಿ, ಅಂದ್ರೆ ಯಾವ್ಯಾವ ವಾರ್ಡ್ಗೆ ಯಾವ್ಯಾವ ಕಮ್ಯುನಿಟಿಗೆ, SC ಗೆ ಯಾವ್ದು, ST ಗೆ ಯಾವ್ದು, ಮಹಿಳೆಯರಿಗೆ ಯಾವ್ದು, ಆಮೇಲೆ OBC ಗಳಿಗೆ ಯಾವ್ದು ಅನ್ನೋದನ್ನ ಮಾಡ್ಬೇಕಾಗಿದೆ. ಇದು ಮಾಡಿದ ನಂತರ ಎಲೆಕ್ಷನ್ಸ್ ನಡೆಯುತ್ತೆ. ಈಗ ಇದನ್ನ ಎಲೆಕ್ಷನ್ ಕಮಿಷನ್ ಇಷ್ಟರಲ್ಲೇ ಏನು ಹೈಕೋರ್ಟ್ ಮೊರೆ ಹೋಗುವ ಎಲ್ಲಾ ಸಾಧ್ಯತೆ ಇದೆ. ಯಾಕೆಂದ್ರೆ ಇದು ರಿಸರ್ವೇಶನ್ ಏನು ನೋಟಿಫೈ ಮಾಡ್ತಾ ಇಲ್ಲ, ಡಿಲೇ ಮಾಡ್ತಾ ಇದೆ ಸರ್ಕಾರ. ಇದಕ್ಕೆ ಬೇಗ ನೀವು ಒಂದು ಸೂಚನೆ ಅಂದ್ರೆ ನಿರ್ದೇಶನ ಕೊಡಿ, ಇದನ್ನ ಸ್ಪೀಡ್ ಅಪ್ ಮಾಡಕ್ಕೆ. ಅದಾದಾಗ ಅದೇನಾಗುತ್ತೆ, ಎಲೆಕ್ಷನ್ ನಡೆಯುತ್ತೆ. ಮತ್ತೆ ಸೂಚನೆ ನೀವು ಹೇಳಿದ ಹಾಗೆ ನಮಗೂ ಕೂಡ ಮಾಹಿತಿ ಏನಿದೆ ಅಂದ್ರೆ ಈ ಸಾರಿ ರಾಜ್ಯ ಸರ್ಕಾರ ಈ ಬಿಬಿಎಂಪಿ ಎಲೆಕ್ಷನ್ಸ್ ಅನ್ನ ಮಾಡ್ಬೇಕು ಅಂತ ನಿರ್ಧಾರ ಮಾಡ್ದಂಗಿದೆ. ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಬಿಬಿಎಂಪಿ, ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಹಿಂದೆ ಮುಂದೆ ZPTP ಎಲೆಕ್ಷನ್ಸ್ ಕೂಡ ಆಗಬಹುದು ಅಂತ. ಈಗ ಬಿಬಿಎಂಪಿ ಎಲೆಕ್ಷನ್ಸ್ ಅಂತ ಬಂದಾಗ ಅದರ ಮಹತ್ವ ನೀವು ಹೇಳಿದ ಹಾಗೆ ಏನಿದು ಅಂತ ಬಂದಾಗ, ಹೇಳಿ ಕೇಳಿ ರಾಜ್ಯದ ರಾಜಧಾನಿಯ ಆಡಳಿತದ ವ್ಯವಸ್ಥೆ, ಅಂದ್ರೆ ಆಡಳಿತ ಅಂದ್ರೆ ಬಿಬಿಎಂಪಿಯ ಆಡಳಿತವನ್ನ ನಡೆಸುವಂತದ್ದು ಯಾರು, ಕಾಂಗ್ರೆಸ್, ಬಿಜೆಪಿನ, JDS ಅನ್ನೋದು ನಿರ್ಧಾರ ಆಗುತ್ತೆ. ಸಾಮಾನ್ಯವಾಗಿ ಇದಂದ್ರೆ ಬಿಬಿಎಂಪಿ ನಮ್ಮ ಆಡಳಿತದಲ್ಲಿ ಇರಬೇಕು ಅಂತ ಎಲ್ಲ ಪಕ್ಷಗಳು ಇದನ್ನು ಬಯಸೋದು ಸಹಜ. ಅದರ ಜೊತೆಗೆ ಈಗ ನೀವು ಹೇಳಿದ ಹಾಗೆ DK ಶಿವಕುಮಾರ್ ಅವರು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿ ಬೆಂಗಳೂರು ಅಭಿವೃದ್ಧಿ ಯಾವ ಪೋರ್ಟ್ಫೋಲಿಯೋನ ಅವರೇ ಇಟ್ಕೊಂಡಿದ್ದಾರೆ. ಆಮೇಲೆ ಬೆಂಗಳೂರು ಜಿಲ್ಲೆಯ ಉಸ್ತುವಾರಿ ಕೂಡ ವಹಿಸ್ಕೊಂಡಿದ್ದಾರೆ. ಹಾಗಾಗಿ ಬೆಂಗಳೂರು ಮೇಯರ್ ಏನು ಇದನ್ನ ಅವ್ರು ಗೆಲ್ಲಿಸಿ ಕೊಡ್ಬೇಕು, ಅಂದ್ರೆ ಬಿಬಿಎಂಪಿಯನ್ನ ಕಾಂಗ್ರೆಸ್ಗೆ ಗೆಲ್ಲಿಸ್ಕೊಡ್ಬೇಕು. ಅವಾಗ್ಲೇನೆ ಅವರ ಒಂದು ನಾಯಕತ್ವಕ್ಕೆ ಒಂದು ಬೆಲೆ. ಅದೇ ರೀತಿನಲ್ಲಿ ಅದಕ್ಕೂ ಮುಂಚೆ ಒಂದು ನಡೆಯುತ್ತೆ, ಏನಂತಂದ್ರೆ ಈಗ ಲೋಕಸಭಾ ಎಲೆಕ್ಷನ್ಸ್ ನಡೆದಿದೆಯಲ್ಲ, ಲೋಕಸಭಾದಲ್ಲಿ 3 ಕಾನ್ಸ್ಟಿಟ್ಯೂನ್ಸಿಗಳಿದೆ. ಯಾವುದು, ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ನಾರ್ತ್ ಮತ್ತೆ ಬೆಂಗಳೂರು ಸೌತ್. ಈ 3 ಕೂಡ ಬೆಂಗಳೂರು ರೂರಲ್ ಒಂದಿದೆ, ಅದು ಬಿಬಿಎಂಪಿಗೆ ಪಾರ್ಷಿಯಲ್ ಬರುತ್ತೆ ಅಷ್ಟೇ, ಪಾರ್ಟ್ಲಿ. ಅದು ಬೆಂಗಳೂರು ಸೌತ್ ಅಂತ ಒಂದು ಕಾನ್ಸ್ಟಿಟ್ಯೂನ್ಸಿ, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ, RR ನಗರ್ ಅಂತ ಇದೆ, ಅದು ಮಾತ್ರ ಬಿಬಿಎಂಪಿ ವ್ಯಾಪ್ತಿಗೆ ಬರುತ್ತೆ. ಓಕೆ, ಅದನ್ನು ಸೇರಿಸ್ಕೊಂಡ್ರೆ 4 ಲೋಕಸಭಾ ಕ್ಷೇತ್ರಗಳು ಬೆಂಗಳೂರು ಬಿಬಿಎಂಪಿ ವ್ಯಾಪ್ತಿನಲ್ಲಿ ಇದೆ ಅಂತ ಅನ್ಕೊಳ್ಳಿ. ಇದು ಬೆಂಗಳೂರು ರೂರಲ್ ಬಿಟ್ಟು ಕಾಂಗ್ರೆಸ್ 2009ರಿಂದ 1 ಸೀಟನ್ನು ಗೆದ್ದಿಲ್ಲ. ಅಂದ್ರೆ ಬೆಂಗಳೂರು ನಾರ್ತ್ ಗೆದ್ದಿಲ್ಲ, ಬೆಂಗಳೂರು ಸೆಂಟ್ರಲ್ ಗೆದ್ದಿಲ್ಲ, ಬೆಂಗಳೂರು ಸೌತ್ ಗೆದ್ದಿಲ್ಲ. ಈಗ ಒಂದು ಇಲ್ಲಿ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಅಥವಾ ಪ್ರತಿಷ್ಠೆಯ ಪ್ರಶ್ನೆಯಾಗಿ ಪರಿಣಮಿಸಿತು. ಯಾರಿಗೆ? DK ಶಿವಕುಮಾರ್ ಅವರಿಗೆ. ಇವರು KPCC ಪ್ರೆಸಿಡೆಂಟ್, ಆಮೇಲೆ DCM ಆಗಿದ್ದಾರೆ, ಆಮೇಲೆ ಬೆಂಗಳೂರು ನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಾರೆ, ಮತ್ತು ಬೆಂಗಳೂರು ಡೆವಲಪ್ಮೆಂಟ್ ಪೋರ್ಟ್ಫೋಲಿಯೋಗೆ ಇವರೇ ಮಿನಿಸ್ಟರ್ ಆಗಿದ್ದಾರೆ. ಹಾಗಿರುವಾಗ ಈ 3 ಲೋಕಸಭಾ ಸೀಟಲ್ಲಿ ಎಷ್ಟು ಗೆಲ್ಲಿಸ್ಕೊಡ್ತಾರೆ ಇವರು ಅನ್ನೋದು ಕೂಡ ನಾವು ಜೂನ್ 4ನೇ ತಾರೀಕು ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಅದಾದ್ಮೇಲೆ ಇವರು ಬಿಬಿಎಂಪಿ ಎಲೆಕ್ಷನ್ಸ್ ಅನ್ನ ಮಾಡಿಸ್ಬೇಕಾದಂತ ಜವಾಬ್ದಾರಿ ಇದೆ. ಮಾಡಿಸಿದ ಮೇಲೆ ಅದನ್ನ ಗೆಲ್ಲಿಸ್ಕೊಡ್ಬೇಕಾದಂತ ಒಂದು ಸವಾಲಿದೆ. ಇದನ್ನ ಎಷ್ಟರ ಮಟ್ಟಿಗೆ ಇವ್ರು ಸವಾಲನ್ನ ತಗೊಂಡು ಗೆದ್ರೆ ಇವರು ಮುಂದಕ್ಕೆ ಮುಖ್ಯಮಂತ್ರಿ ಆಗುವಂತ ಒಂದು, ಇವಾಗ ಮುಖ್ಯಮಂತ್ರಿಯ ಗಾದಿಗೆ ಮೇಲೆ ಕಣ್ಣಿಟ್ಟು ಆಕಾಂಕ್ಷಿಯಾಗಿರೋದು ನಿಮ್ಗೆ ಗೊತ್ತೇ ಇದೆ. ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿನೂ ಕೂಡ ಈ ಬಿಬಿಎಂಪಿ ಎಲೆಕ್ಷನ್ಸ್ ಅನ್ನ ನಾನು ಮಾಡಿಸಿದ್ದಷ್ಟೇ ಅಲ್ಲದೆ ಗೆಲ್ಲಿಸ್ದೆ ಅನ್ನುವಂತ ಒಂದು ಕ್ಲೈಮ್ ಇವರಿಗೆ ಬರೋ ಸಾಧ್ಯತೆ ಇದೆ. ಒಂದು ಪ್ರಶ್ನೆ ಇಲ್ಲಿ ರೈಸ್ ಆಗುತ್ತೆ ನನಗೆ, ಅದಕ್ಕೆ ನಿಮ್ ಕಡೆ ನಾನು ಉತ್ತರ ಬಯಸ್ತೀನಿ. ಬಹುಶಃ ಬಿಜೆಪಿ ಅಧಿಕಾರದಲ್ಲಿದ್ದಾಗ ನಾವು ಆಗಿನ ಮುಖ್ಯಮಂತ್ರಿಗಳನ್ನ ಪ್ರಶ್ನೆ ಕೇಳಿದಾಗ್ಲೆಲ್ಲ ಒಂದೊಂದು ಕಾರಣಗಳನ್ನ ಕೊಡೋರು. ಬಿಬಿಎಂಪಿ ಎಲೆಕ್ಷನ್ ಮಾಡೋದಕ್ಕೆ ಕಾರಣಗಳನ್ನು ಕೊಡ್ತಾ ಇದ್ರು. ಅವರೇ ಹುಡುಕ್ತಾ ಇದ್ರೋ ಕಾರಣ ಅಥವಾ ನಿಜವಾಗಿ ಅದೇ ಕಾರಣ ಆಗಿತ್ತೋ ಗೊತ್ತಿಲ್ಲ. ಒಟ್ಟು ಕಾರಣಗಳನ್ನು ಕೊಟ್ಟು ಮುಂದೂಡುವಂಥ ಕೆಲಸಗಳಾಗಿತ್ತು. ಈಗ ಕಾಂಗ್ರೆಸ್ ನಾಯಕರಲ್ಲಿ ಉತ್ಸಾಹ ಮತ್ತು ಧೈರ್ಯ ಕಾಣಿಸ್ತಿದೆ ಅನ್ನೋದು ಮಾಹಿತಿ. ಈ ಉತ್ಸಾಹ ಮತ್ತು ಧೈರ್ಯ ಜೂನ್ 4ರ ನಂತರವೂ ಇರಬಹುದು ಅಂತ ಭಾವಿಸ್ತೀರಾ
ಭಾವಿಸ್ತೀರಾ ಸರ್ ತಾವು? ಅದು ಎರಡಿರ್ತ. ಒಂದು ಇವರು ಅಕಸ್ಮಾತ್ ನಾನು ಹೇಳಿದ ಹಾಗೆ 4 ಅಂದ್ರೆ ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಉತ್ತರ, ಬೆಂಗಳೂರು ಏನು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಅಂದ್ರೆ ಸೆಂಟ್ರಲ್, ಈ 4 ಗೆದ್ಬಿಟ್ರು ಅಂತ ಕಾಂಗ್ರೆಸ್, ಅವಾಗಂತೂ ಇವ್ರಿಗೆ ಉತ್ಸಾಹ ಇಮ್ಮಡಿ ಆಗುತ್ತೆ. ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲಿ ಬಿಬಿಎಂಪಿ ಎಲೆಕ್ಷನ್ಸ್ ಹೋಗೋದಕ್ಕೆ ಸಾಧ್ಯ ಇದೆ. ಅಕಸ್ಮಾತ್ ಸೋತಾಗ ಏನಾಗುತ್ತೆ ಅಂತ ನೋಡಿ, ಈ ಫಲಿತಾಂಶ ಕೂಡ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇವ್ರಿಗೆ ಉತ್ಸಾಹ ಬರೋಕ್ಕೂ ಬರದೇ ಇರೋದಕ್ಕೆ. ಆದ್ರೆ ಒಂದಂತೂ ಇದೆ, ಇವರು ಲೋಕಸಭಾ ಎಲೆಕ್ಷನ್ಸ್ ಏನೇ ಆಗ್ಲಿ, ಅದರ ಫಲಿತಾಂಶ ಏನೇ ಆಗ್ಲಿ, ಅಕ್ಟೋಬರ್ ನವೆಂಬರ್ ಅಷ್ಟೊತ್ತಿಗೆ ಇವರು ಬಿಬಿಎಂಪಿ ಎಲೆಕ್ಷನ್ಸ್ ಅನ್ನ ಮಾಡ್ಲೇಬೇಕಾದಂತ ಪರಿಸ್ಥಿತಿ ಏರ್ಪಡಬಹುದು. ಅಂದ್ರೆ ಇದು ಕೋರ್ಟ್ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ. ಅಂದ್ರೆ ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಅಲ್ಲೂ ಕೂಡ ಒಂದು ಕೋರ್ಟ್ ಕೇಸ್ ಬಾಕಿ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಈಗ ಹೈಕೋರ್ಟ್ ಎಷ್ಟು ಪ್ರಬಲವಾಗಿ ನಾವು ಹೈಕೋರ್ಟ್ ಮೇಲೂ ಕೂಡ ನಾವು ಇವಾಗ ಆಶಾಭಾವನೆಯನ್ನ ಇಟ್ಕೊಳ್ಬೇಕಾಗಿದೆ. ಯಾಕೆಂದ್ರೆ ಯಾವಾಗ ಕೋರ್ಟ್ ಪ್ರಬಲವಾಗಿ ಇದರ ಒಂದು ಅಂದ್ರೆ ನಿರ್ದೇಶನವನ್ನು ಕೊಟ್ಟಿದ್ಯೋ, ಚಾಟಿಯನ್ನ ಬೀಸಿದ್ಯೋ, ಅವಾಗ ಮಾತ್ರನೇ ಬಿಬಿಎಂಪಿ ಎಲೆಕ್ಷನ್ಸ್ ಆಗಿರೋದು ಅನ್ನೋದನ್ನು ನಾವು ಮರಿಬಾರ್ದು. ಹಾಗಾಗಿ ಹೈಕೋರ್ಟ್ ಮೇಲೂ ಕೂಡ ನಾವು ಒಂದು ಆಶಾಭಾವನೆಯನ್ನು ಇಟ್ಕೋಬೇಕಾಗಿದೆ. ಒಂದು ವೇಳೆ ಈಗ ಇದು ನಾನು ಮೊನ್ನೆ ತಾನೇ ಬಸವರಾಜ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ, ಅಂದ್ರೆ ಸ್ಟೇಟ್ ಎಲೆಕ್ಷನ್ ಕಮಿಷನರ್. ಅವ್ರು ಹೇಳ್ತಾ ಇದ್ರು, ನೋಡಿ ನಾವು ಎಲೆಕ್ಷನ್ ಕಮಿಷನ್ ಮೂಲಕ ಮತ್ತೆ ನಾವು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡ್ತೀವಿ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಒಂದು ಬರಿಬೇಕಾಗಿದೆ. ಯಾಕಂದ್ರೆ ಲೋಕಸಭಾ ಎಲೆಕ್ಷನ್ಸ್ ಆಯ್ತು, ಈಗ ಕೌನ್ಸಿಲ್ ಎಲೆಕ್ಷನ್ ಬರುತ್ತೆ, ಮುಂದಕ್ಕೆ ಬಿಬಿಎಂಪಿ ಎಲೆಕ್ಷನ್ ಯಾವಾಗ, ಏನ್ ಪರಿಸ್ಥಿತಿ ಅಂತ ಇದ್ದಾಗ ನಾವು ಅದನ್ನ ಮಾತಾಡಿದಾಗ ಕಮಿಷನರ್ ಹೇಳಿದ್ರು, ನೋಡಿ ಅವರು ಇದು ಡಿಲಿಮಿಟೇಷನ್ ಪ್ರಾಸೆಸ್ ಮುಗಿದಿದೆ, ಈಗ ಸರ್ಕಾರಕ್ಕೆ ಒಂದೇ ಒಂದು ಎಲೆಕ್ಷನ್ ಮಾಡೋದಕ್ಕೆ ಬಾಕಿ ಇರೋದೇನಂತಂದ್ರೆ ವಾರ್ಡ್ಗಳ ಇದು ರಿಸರ್ವೇಶನ್ ಅನ್ನ ಅನೌನ್ಸ್ ಮಾಡ್ಬೇಕು ಸರ್ಕಾರ. ಇದೇನಾದ್ರೂ ಇನ್ನೂ ಡಿಲೇ ಮಾಡಿದ್ರೆ ನಾವು ಜೂನ್ ಅಷ್ಟೊತ್ತಿಗೆ, ಅಂದ್ರೆ ಈಗ ಜೂನ್ 4ನೇ ತಾರೀಕು ಫಲಿತಾಂಶ ಬರುತ್ತಲ್ಲ, ಅದಾದ್ಮೇಲೆ ನಾವು ಹೈಕೋರ್ಟ್ ಅನ್ನ ಅಪ್ರೋಚ್ ಮಾಡ್ತೀವಿ. ಈಗ ಹೈಕೋರ್ಟ್ ಡೈರೆಕ್ಷನ್ ಕೊಟ್ರೆ, ನಿರ್ದೇಶನ ಕೊಟ್ರೆ ಮಾಡ್ಲೇಬೇಕಾದಂತ ಒಂದು ಪರಿಸ್ಥಿತಿ ಬರಬಹುದು. ಸೊ ಅದಕ್ಕೂ ಮುಂಚೆ ನೀವು ಬಿಜೆಪಿ ಅಂತ ಹೇಳಿದ್ರಲ್ಲ, ಈ ಬಿಜೆಪಿನವ್ರು ಏನ್ ಮಾಡಿದ್ರು, ಬಿಜೆಪಿ ಸರ್ಕಾರ ಇದ್ದಾಗ ಇದು ಈ ಬಿಬಿಎಂಪಿಗೆ, ಅಂದ್ರೆ ಅದಕ್ ಮುಂಚೆ ಏನಿತ್ತು, ಬಿಬಿಎಂಪಿ ವಾಸ್ ಗವರ್ನ್ಡ್ ಬೈ KMC ಆಕ್ಟ್, ಅಂದ್ರೆ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್. ಅದನ್ನ ತೆಗೆದ್ಬಿಟ್ಟು ಬಿಬಿಎಂಪಿಗೆ ಸೆಪರೇಟ್ ಒಂದು ಆಕ್ಟ್ ಮಾಡಿದ್ರು, ಬಿಲ್ ಮಾಡಿದ್ರು ತಂದ್ರು. ನಿಮ್ಗೆ ಗೊತ್ತಿರ್ಬೇಕು, ಅವಾಗ್ಲೇನೆ ಇದು 243 ವಾರ್ಡ್ಸ್ ಆಗಿದೆ. ಅದಕ್ ಮುಂಚೆ 198 ಇದ್ದಿದ್ದಷ್ಟೇನೆ. ಅಂದ್ರೆ ಮುಂಚೆ ಅದು ಬರೀ 90 ಇತ್ತು, 90ರಿಂದ 198 ಆಯ್ತು. 198ಇಂದ ನಾವು 243 ಮಾಡ್ತೀವಿ ಅಂತ ಹೇಳಿ ಬಿಜೆಪಿ ಗವರ್ಮೆಂಟ್ ಏನ್ ಮಾಡ್ತು, ಬಿಬಿಎಂಪಿ ಬಿಲ್ ಅಂದ್ರೆ ಬಿಬಿಎಂಪಿ ಬಿಲ್ ಪಾಸ್ ಮಾಡಿ ಬಿಬಿಎಂಪಿ ಆಕ್ಟಿವ್ ಆಗಿರೋದು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾಯ್ದೆ ಅಂದ್ರೆ ನೀವು ಹೇಳಿದ್ರಲ್ಲ, ಇದು ಯಾಕೆ ಬಹಳ ಮಹತ್ವ ಅಂತಂದ್ರೆ, ಇದೊಂದೇ ಕಾರ್ಪೊರೇಷನ್ಗೆ ಸೆಪರೇಟ್ ಆಕ್ಟ್ ಇರೋದು. ನಿಮಗೆ ಎಲ್ಲಾ ಕಾರ್ಪೊರೇಷನ್ಗಳು KMC ಆಕ್ಟ್ ಮೇಲೆ ಗವರ್ನರ್ ಆಗುತ್ತೆ. ಇಟ್ ಇಸ್ ದ ಬಿಬಿಎಂಪಿ ಆಡಳಿತ ಮಾತ್ರನೇ ಇಟ್ ಇಸ್ ಗವರ್ನ್ಡ್ ಅಂಡರ್ ಬಿಬಿಎಂಪಿ ಸೆಪರೇಟ್ ಆಕ್ಟ್. ಆಮೇಲೆ 243 ವಾರ್ಡ್ ಅವಾಗ ಆಗಿದೆ. ಅದನ್ನ ನೆಪ ಇಟ್ಕೊಂಡು ಏನ್ ಮಾಡಿದ್ರು, ನಾವು ಒಂದು ಹೊಸ ಆಕ್ಟ್ ತಗೊಂಡ್ ಬರ್ತಾ ಇದ್ದೀವಿ, ಬಿಬಿಎಂಪಿಗೆನೆ ಬೇರೆ ಒಂದು ಕಾಯ್ದೆ ತಗೊಂಡ್ ಬರ್ತಾ ಇದ್ದೀವಿ, ಅದಕ್ಕೋಸ್ಕರ ನಮಗೆ ಟೈಮ್ ಬೇಕು ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಇದ್ ಮಾಡಿ. ಅದಕ್ಕೂ ಮುಂಚೆ ಯಾಕೆ ಫಸ್ಟ್ ಪೋಸ್ಟ್ಪೋನ್ ಆಗಿದ್ದು ಅಂದ್ರೆ 2019ರಲ್ಲಿ ಕೋವಿಡ್ ಬಂದ್ಬಿಡ್ತಲ್ಲ. ಹೌದು, 2020 ಸೆಪ್ಟೆಂಬರ್ ನಲ್ಲಿ ಎಲೆಕ್ಷನ್ ನಡಿಬೇಕಾಗಿತ್ತು. ಅಷ್ಟೊತ್ತಿಗೆ ಕೋವಿಡ್ ಪೀಕ್ ಇದ್ದಿದ್ರಿಂದ ಕೋರ್ಟ್ ಇವ್ರು ಏನ್ ಹೇಳಿದ್ರು, ಕೋವಿಡ್ ಇದೆ, ನಾವು ಇದು ಎಲೆಕ್ಷನ್ ಮಾಡಕ್ಕಾಗಲ್ಲ ಅಂತ. ಅದಾದ್ಮೇಲೆ ಬಿಬಿಎಂಪಿ ಆಕ್ಟ್ ತಗೊಂಡ್ ಬಂದ್ರು, ನಾವು ಡಿಲಿಮಿಟೇಷನ್ ಮಾಡಬೇಕಾಗಿದೆ. ಹೋಪ್ ಫಾರ್ ದ ಬೆಸ್ಟ್ ಅಂತ ಅನ್ಕೊಳ್ಳೋಣ. ಆದಷ್ಟು ಬೇಗ ಎಲೆಕ್ಷನ್ ಮಾಡುವಂತ ಯೋಚನೆಯನ್ನ ಸರ್ಕಾರ ಮಾಡಲಿ ಮತ್ತು ಅದಕ್ಕೆ ಬೇಕಾದಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗಲಿ. ಇದು ಈವರೆಗಿನ ಪ್ರಮುಖ ಸುದ್ದಿ. ಈಗ ನಮೋ ಕಾಲಭೈರವ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.